ಸರ್, ಅತ್ಯಂತ ಕಿರಿಯ ವಯಸ್ಸಿನ ಸಂಸದ ಆಗಿದ್ದೀರಾ, ಯಾವ ರೀತಿ ಇದೆ ಸರ್ ನಿಮಗೆ ಫೀಲಿಂಗ್ಸ್? ಖುಷಿಯಾಗಿದೆ. ಇದ್ರ ಜೊತೆ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಿಗಾಗಿದೆ. ನಮ್ಮ ಲೋಕಸಭಾ ಕ್ಷೇತ್ರದ ಮಹಾಜನತೆ ನಮ್ಮಲ್ಲಿ ವಿಶ್ವಾಸ ಇಟ್ಟು ನಮಗೆ ಪ್ರಚಂಡ ಬಹುಮತದಿಂದ ನಮಗೆ ಗೆಲ್ಸಂದಿದ್ದಾರೆ. ಅವ್ರ ನಿರೀಕ್ಷೆಗೆ ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಸರ್, ಯಾವ ರೀತಿಯಾದ ಅನುದಾನಗಳು ತರಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ? ಅದೇ ಇವಾಗ ಫಸ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸ್ಬೇಕು. ಯುವಕರಿಗೆ ನಿರುದ್ಯೋಗಿ ಸಮಸ್ಯೆ ಇದೆ, ಯುವಕರಿಗೆ ಡಿಗ್ರಿ ಇದೆ ಆದರೆ ಅವರಿಗೆ ಜಾಬ್ ಸಿಗ್ತಾ ಇಲ್ಲ. ಇದು ಫಸ್ಟ್ ನಾವು ಮಾಡಿಸ್ಬೇಕಾಗಿದೆ. ರೈತರ ಪರವಾಗಿ ನಾವು ನಿಂತ್ಕೊಳ್ಬೇಕಾಗಿದೆ. ರೈತರು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಇದ್ದಾರೆ, ಆದರೆ ಬೆಳೆ ಹಾನಿ ಆದಮೇಲೆ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಸಿಗ್ತಾ ಇಲ್ಲ. ಇಲ್ಲ, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇವು ಒನ್ ಬೈ ಒನ್ ನಾವು ಪರಿಹಾರ ಹುಡುಕುತ್ತಾ ನಾವು ಕೆಲಸ ಮಾಡ್ತಾ ಬರ್ತೀವಿ. ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ಸಾಗರ್ ಖಂಡ್ರೆ ಅವರ ಮಾತುಗಳು. ನೂತನವಾಗಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರೇಮೇಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.